ರಾಜಧಾನಿ ಬೆಂಗಳೂರಿನಲ್ಲಿ ಈ ಸಾಕಷ್ಟು ವಿರೋಧದ ನಡುವೆಯೂ ಕೂಡ ಟನಲ್ ನಿರ್ಮಾಣಕ್ಕೆ ಸರ್ಕಾರ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಈಗಾಗಲೇ ಅದಕ್ಕೆ ವ್ಯಾಪಕ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಇದರ ನಡುವೆ ಪರಿಸರ ತಜ್ಞರು ಈ ಟನಲ್ ನಿರ್ಮಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಮಹತ್ವದ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ಏನದು ರಿಪೋರ್ಟು, ಏನಿದೆ ಅದರಲ್ಲಿ, ಬನ್ನಿ ನೋಡ್ಕೊಂಡು ಬರೋಣ. ಬೆಂಗಳೂರಿನಲ್ಲಿ ಟನಲ್ ನಿರ್ಮಾಣಕ್ಕೆ ಸರ್ಕಾರ ಸಜ್ಜು. ಸಾರ್ವಜನಿಕರ ಸಲಹೆಗೆ ಹೆಚ್ಚಿದ ಒತ್ತಾಯ. ಟನಲ್ ನಿರ್ಮಾಣದಿಂದ ಮಾಲಿನ್ಯ ಹೆಚ್ಚಳ, ಮಾಲಿನ್ಯ ಆಗುವ ಪ್ರದೇಶಗಳ ಪಟ್ಟಿ ಬಿಡುಗಡೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಟ್ರಾಫಿಕ್ ನಿಯಂತ್ರಣಕ್ಕೆ ಬಿಬಿಎಂಪಿ ಟನಲ್ ನಿರ್ಮಾಣ ಮಾಡೋದಕ್ಕೆ ಸಿದ್ಧವಾಗಿದೆ. ಹೆಬ್ಬಾಳದಿಂದ ಎಲೆಕ್ಟ್ರಾನಿಕ್ ಸಿಟಿವರೆಗೂ 18 ಕಿಲೋಮೀಟರ್ ವರೆಗೂ ಟನಲ್ ನಿರ್ಮಾಣಕ್ಕೆ ಎಲ್ಲಾ ಸಿದ್ಧತೆ ನಡೆದಿದೆ. ಇದಕ್ಕೆ ಸಾಕಷ್ಟು ವಿರೋಧ ಕೂಡ ಉದ್ಭವವಾಗಿದೆ. ಆದ್ರೂ ಮಾಡಿಯೇ ಮಾಡ್ತೇವೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಇತ್ತ ಸಾರ್ವಜನಿಕ ವಲಯದಿಂದ ವಿರೋಧ ಇದೆ. ಆದರೆ ಇದುವರೆಗೂ ಸರ್ಕಾರ ಸಾರ್ವಜನಿಕರಿಂದ ಸಲಹೆ ಪಡೆದಿಲ್ಲ. ಟನಲ್ ನಿರ್ಮಾಣಕ್ಕೆ ಸಾರ್ವಜನಿಕರ ಸಲಹೆ ಪಡೀರಿ ಅಂತಿದ್ದಾರೆ. ಇನ್ನೊಂದೇನೆಂದರೆ ನಾವು ಈಗ BBMP ಕಮಿಷನರ್ ಅವರಿಗೆ ಒಂದು ಪಬ್ಲಿಕ್ ಹಿಯರಿಂಗ್ ಮಾಡಿ ಅಂತ ಒಂದು ಒತ್ತಾಯ ಮಾಡಲಿಕ್ಕೆ ಮುಂದೆ ಬರ್ತಾ ಇದ್ದೀವಿ. ಅದು ಎಂಟೈರ್ ಟನಲ್ ಲೆಂತ್ ಬಂದ್ಬಿಟ್ಟು 18 ಕಿಲೋಮೀಟರ್ ಹೆಬ್ಬಾಳದಿಂದ ಸೆಂಟ್ರಲ್ ಸಿಲ್ಕ್ ಬೋರ್ಡ್. ಬಟ್ ಅದರ ಅಕ್ಕಪಕ್ಕ 5 ಕಡೆ ಈ ರ್ಯಾಂಪ್ಸ್ ಬರುತ್ತೆ. 1 ಕಿಲೋಮೀಟರ್, 1.5 ಕಿಲೋಮೀಟರ್, 2 ಕಿಲೋಮೀಟರ್ ವರೆಗೂ ರ್ಯಾಂಪ್ ಇದೆ. ಮೇಕ್ರಿ ಸರ್ಕಲ್ ಹತ್ರ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಹತ್ರ ಇದೆ, ಮತ್ತೆ ಟಿವಿ ಟವರ್ ಹತ್ರ ಇದೆ. ರ್ಯಾಂಪ್ಗಳು ಉದ್ದನೇ ತುಂಬಾ ಜಾಸ್ತಿ ಇದೆ. ಸೊ ಎಲ್ಲ ಕಡೆ ನಮಗೆ ವಾಯು ಮಾಲಿನ್ಯ ಮತ್ತೆ ಶಬ್ದ ಮಾಲಿನ್ಯ ಜಾಸ್ತಿ ಆಗುತ್ತೆ. 18 ಕಿಲೋಮೀಟರ್ ಟನಲ್ ಉದ್ದಕ್ಕೂ ಸುಮಾರು 8 ರಿಂದ 10 ರ್ಯಾಂಪ್ ಬರಲಿದೆ. 8 ರಿಂದ 10 ರ್ಯಾಂಪ್ ಬರುವ ಪ್ರದೇಶಗಳಲ್ಲಿ ವಾಯು ಮಾಲಿನ್ಯ ಮತ್ತು ಶಬ್ದ ಮಾಲಿನ್ಯ ಹೆಚ್ಚಾಗಲಿದೆ. ಆ ಪ್ರದೇಶಗಳು ಯಾವ್ಯಾವು ಅಂತ ನೋಡೋದಾದ್ರೆ, ಟನಲ್ನಿಂದ ಮಾಲಿನ್ಯ ಎಲ್ಲೆಲ್ಲಿ? ಹೆಬ್ಬಾಳ, ಮೇಖ್ರಿ ಸರ್ಕಲ್, ಟಿವಿ ಟವರ್, ರೇಸ್ ಕೋರ್ಸ್, ಕೆಆರ್ ಸರ್ಕಲ್, ಸಿಲ್ಕ್ ಬೋರ್ಡ್, ಈ ಪ್ರದೇಶಗಳಲ್ಲಿ ಮಾಲಿನ್ಯ ಆಗಲಿದೆ ಅಂತ ತಜ್ಞರು ಹೇಳಿದ್ದಾರೆ. ಇನ್ನು 18 ಕಿಲೋಮೀಟರ್ ಟನಲ್ ನಿರ್ಮಾಣದಿಂದ ಸಾಕಷ್ಟು ಶಬ್ದ ಮಾಲಿನ್ಯ ಮತ್ತು ವಾಯು ಮಾಲಿನ್ಯ ಆಗುತ್ತೆ. ನಗರದ ಹಲವು ಪ್ರದೇಶಗಳು ವಾಯು ಮಾಲಿನ್ಯಕ್ಕೆ ಒಳಗಾಗುತ್ತವೆ. 5 ವರ್ಷಗಳ ಕಾಲ ಟನಲ್ ಕಾಮಗಾರಿ ನಡೆಯಲಿದ್ದು 5 ವರ್ಷ ಡಬಲ್ ಆಗುತ್ತೆ ಅಂತಿದ್ದಾರೆ ತಜ್ಞರು. ಕಾಮಗಾರಿ ನಡೆಯುವಾಗಲೂ ಮಾಲಿನ್ಯ ಆಗುತ್ತೆ, ಕಾಮಗಾರಿ ಮುಗಿದ ಮೇಲೂ ಮಾಲಿನ್ಯ ಆಗುತ್ತೆ ಅಂತಿದ್ದು, ಮಾಲಿನ್ಯ ಆಗೋದರ ಬಗ್ಗೆ ವರದಿ ಸಿದ್ಧಪಡಿಸಿದ್ದಾರೆ. ಇದು ಇಷ್ಟು ದೊಡ್ಡ ಪ್ರಾಜೆಕ್ಟಲ್ಲಿ ಎಲ್ಲ ಕಡೆ ಮಿನಿಮಮ್ ಅವ್ರು 5 ವರ್ಷ ಅಂತ ಇದ್ದಾರೆ. ನನ್ನ ತುಂಬ ಜಾಸ್ತಿ ಟೈಮ್ ಆಗುತ್ತೆ, 8-10 ವರ್ಷನೂ ಆಗ್ಬೋದು. ಆ ಟೈಮಲ್ಲಿ ಕನ್ಸ್ಟ್ರಕ್ಷನ್ ಮಾಡುವಾಗ ಧೂಳು ತುಂಬ ಜಾಸ್ತಿ ಆಗುತ್ತೆ. ಎಲ್ಲ ಕಡೆ ವಾಯು ಮಾಲಿನ್ಯ ಖಂಡಿತ ಜಾಸ್ತಿ ಆಗುತ್ತೆ. ಸಾರ್ವಜನಿಕರಿಗೆ ಯಾರು ಟನಲ್ ಯೂಸ್ ಮಾಡಲ್ಲ ಅವ್ರಿಗೂ ತೊಂದರೆ ಆಗುತ್ತೆ. ಯಾಕಂದರೆ ದಟ್ಟಣೆ ಯಾವ ಥರ ಇರುತ್ತೆ, ಟನಲ್ ಆಚೆ ಬಂದು ಮುಂದೆ ಹೋಗಿ ಯೂಟರ್ನ್ ತಗೋಬೇಕು, ಟನಲ್ ಒಳಗೆ ಹೋಗ್ಲಿಕ್ಕೆ ಯೂಟರ್ನ್ ತಗೋಬೇಕು. ಅವಾಗ ಏನಾಗುತ್ತೆ, ಬೇರೆ ಯಾರು ಆ ಟನಲ್ ಯೂಸ್ ಮಾಡ್ತಾ ಇಲ್ಲ ಅವ್ರಿಗೂ ತೊಂದರೆ ಆಗುತ್ತೆ. 3 ಲಕ್ಷ ಕೋಟಿ ನಾವೆಲ್ಲ ಲೆಕ್ಕ ಹಾಕಿದೀವಿ. ಈಗೇನು ನಾವು ಟನಲ್ ಮಾಡಬೇಕು ಅಂತ ಹೊರಟಿದೀವಲ್ಲ, ಅವತ್ತು ಡಬಲ್ ಡೆಕ್ಕರ್ ಮಾಡಿದ ಇಂಪಾರ್ಟೆಂಟ್ ಪ್ಲೇಸ್ ಅಲ್ಲಿ ಅರ್ಧ ಈ ಪ್ರಾಬ್ಲಮ್ ಆಗ್ತಿರಲಿಲ್ಲ. ಟನಲ್ ನಿರ್ಮಾಣಕ್ಕೆ ವಿರೋಧ ಪಕ್ಷಗಳು ವಿರೋಧ ಮಾಡ್ತಿವೆ. ಸಾಮಾಜಿಕ ಹೋರಾಟಗಾರರು, ಪರಿಸರವಾದಿಗಳು ಕೂಡ ಆಕ್ಷೇಪ ಎತ್ತಿದ್ದಾರೆ. ಸಾರ್ವಜನಿಕರ ಸಲಹೆಗೆ ಒತ್ತಾಯ ಎದ್ದಿದ್ದು, ಸಾರ್ವಜನಿಕರ ಸಲಹೆಗೆ ಅವಕಾಶ ಮಾಡಿಕೊಟ್ಟು ವಿರೋಧದ ಮಧ್ಯೆ ಯಾವ ನಿರ್ಧಾರ ಕೈಗೊಳ್ಳಲಿದ್ದಾರೆ ಅಂತ ಕಾದು ನೋಡಬೇಕಿದೆ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.